ಓಂ ಶ್ರೀ ವೀತರಾಗಾಯ ನಮಃ. ಸದ್ಧರ್ಮ ಜೈನ ಬಾಂಧವರಿಗೆ ಜೈ ಜಿನೇಂದ್ರಗಳು. ನನ್ನ ಹೆಸರು ಸಂಜೋತಾ ಪವನ್ ಪಾಟೀಲ್, ಊರು ಹಲಗ, ತಾಲೂಕು, ಜಿಲ್ಲಾ ಬೆಳಗಾವಿ. ಇವತ್ತಿನ ಭಾಷಣದ ವಿಷಯ ಆದಿಕವಿ ಪಂಪ. ಸಾಕಷ್ಟು ಶ್ರೇಷ್ಠ ಕವಿಗಳಿಗೆ ಕೊಡುಗೆಯಾಗಿ ನೀಡಿರುವ ಮಣ್ಣು ನಮ್ಮದು. ಕನ್ನಡ ಭಾಷೆಯ ಕಂಪು ಕವಿ ಪುಂಗವರ ಲೇಖನಿಗಳಲ್ಲಿ ಸುಲಲಿತವಾಗಿ ಕಾವ್ಯಧಾರೆಯಾಗಿ ಇಂದಿಗೂ ಚಿಮ್ಮುತ್ತಲಿದೆ. ನಮ್ಮ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಆದಿಕವಿ ಪಂಪ ಕೂಡ ಒಬ್ಬರು. ಪಂಪ, ಪೊನ್ನ, ರಣ್ಣ ಕವಿಗಳನ್ನು ಕನ್ನಡದ ರತ್ನತ್ರಯರು ಎಂದೇ ಕರೆಯಲಾಗುತ್ತದೆ. ಈ ಮೂರೂ ಜನರಲ್ಲಿ ಪಂಪ ಮಹಾಕವಿಯು ಕನ್ನಡದ ಆದಿಕವಿ ಎನಿಸಿಕೊಂಡಿದ್ದಾರೆ. ಗದ್ಯ ಮತ್ತು ಪದ್ಯ ಶೈಲಿಯ ಸಮ್ಮಿಲನವಾದ ಚಂಪೂ ಶೈಲಿಯಲ್ಲಿ ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಮಹಾನ್ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡದ ಬೆಳಕಿಗೆ ಚಿಗುರಿದವನು ಪಂಪ. ಕನ್ನಡದ ಬೆಳಕಿಗೆ ಚಿಗುರಿದವನು ಪಂಪ. ಪದ್ಯದ ಗಂಗೆಯಾಗಿ ಹರಿದವನು ಪಂಪ. ಪದ್ಯದ ಗಂಗೆಯಾಗಿ ಹರಿದವನು ಪಂಪ. ಯುಗ ಬದಲಾದರೂ ಮರೆವೆಯಾಗದ ಹೆಸರು. ಯುಗ ಬದಲಾದರೂ ಮರೆವೆಯಾಗದ ಹೆಸರು. ಆದಿಕವಿ ಎಂಬ ಕಿರೀಟದ ತಂಗಾಳಿಯೇ ಪಂಪ. ಆದಿಕವಿ ಎಂಬ ಕಿರೀಟದ ತಂಗಾಳಿಯೇ ಪಂಪ. ಇಂತಹ ಕನ್ನಡದ ಆದಿಕವಿ, ಮಹಾಕವಿ, ಚಂಪೂ ಪರಂಪರೆಯ ನಿರ್ಮಾಪಕ, ಕನ್ನಡ ಭಾಷೆಯ ಜೈನ ಕವಿ, ಸಾಹಿತ್ಯದ ಮೇರು ಪರ್ವತ, ಬ್ರಹ್ಮ ಜಿನ ಸಂಪನ್ನನಾದ ಪಂಪ ದುಂದುಬಿ ಸಂವತ್ಸರದಲ್ಲಿ ಕ್ರಿಸ್ತಶಕ ಪೂರ್ವ 902ರಲ್ಲಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆಯ ಮಗನಾಗಿ ಜನಿಸಿದನು. ಇವರ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿಮಂಡಲದ ಕರ್ಮಠ ಎಂಬ ಬ್ರಾಹ್ಮಣ ಕುಟುಂಬದವರು. ಈತನ ತಂದೆ ಬ್ರಾಹ್ಮಣತನವನ್ನು ಬಿಟ್ಟು ಜೈನ ಧರ್ಮಕ್ಕೆ ಮತಾಂತರಗೊಂಡರು. ಅಣ್ಣಿಗೇರಿಯ ಅಬ್ಬಣಬ್ಬೆ ತವರು ಮನೆ. ಈಕೆ ಅಣ್ಣಿಗೇರಿ ಗ್ರಾಮದ ಜೋಯಿಸಾ ಸಿಂಗರ ಮೊಮ್ಮಗಳು. ಪಂಪನ ಸಹೋದರ ಜಿನವಲ್ಲಭ. ಪಂಪನು ತನ್ನ ಬಾಲ್ಯವನ್ನು ವರದಾ ನದಿಯ ದಂಡೆಯ ಮೇಲೆ ಕಳೆದರು. ಈತ ದೊಡ್ಡವನಾದಂತೆ ಅವನು ಹೇಗಿದ್ದನೆಂದು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಕದಲೀ ಗರ್ಭಶಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತ ಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ. ಇದರ ಅರ್ಥ, ಸಮುದ್ರದ ಆಳದಂತೆ ಗಾಢ ನೀಲವರ್ಣ ಹೊಂದಿರುವ, ಮೃದುವಾಗಿ ಸುಳಿಯುವ ಕೂದಲಿನ ತಾವರೆಯ ಹೂವಿನಂತೆ ಪ್ರಕಾಶಮಾನವಾದ ಮುಖವಿರುವ, ಮೃದುವಾದ ಸಮತೋಲನ ದೇಹವನ್ನು ಹೊಂದಿದ, ಹಿತವಾದ ಮಿತವಾದ ಮೃದು ವಾಕ್ಯಗಳನ್ನು ಮಾತನಾಡುವ, ಲಲಿತ ಮಧುರ ಸುಂದರ ರೂಪವನ್ನು ಹೊಂದಿರುವ ದಿವ್ಯ ಶಕ್ತಿ ಎಂದರ್ಥ. ಇಂತಹ ಪಂಪ ಮಹಾಕವಿಯ ಪ್ರಭಾವ 10 ಮತ್ತು 12ನೇ ಶತಮಾನದವರೆಗೆ ಸುಮಾರು 2 ಶತಮಾನಗಳ ಕಾಲ ಕನ್ನಡ ಸಾಹಿತ್ಯದಲ್ಲಿ ವಿಶಾಲವಾಗಿ ಹರಡಿತು. ಸಂಸ್ಕೃತಕ್ಕೆ ವಾಲ್ಮೀಕಿ ಹೇಗೆ ಆದಿಕವಿಯೋ, ಕಾಳಿದಾಸ ಹೇಗೆ ಕುಲಗುರುವೋ, ಹಾಗೆ ಕನ್ನಡಕ್ಕೆ ಪಂಪ ಆದಿಕವಿಯೋ, ಅಗ್ರಕವಿಯೋ, ಕುಲಗುರುವೋ ಆಗಿದ್ದಾನೆ. ಪಸರಿಪ ಕನ್ನಡ ಕೊಡೆಯ ನೂರ್ವಣೆ ಸತ್ಕವಿ ಪಂಪನಾವಗಂ ಎಂಬ ಕವಿ ನಾಗರಾಜನ ಮಾತು ಬಹಳ ಸತ್ಯ. ಅಂದರೆ ಕನ್ನಡಕ್ಕೆ ಒಬ್ಬನೇ ಕವಿ, ಆತನೇ ಪಂಪ ಎಂದು ಅರ್ಥ. ಆದ್ದರಿಂದ ಇವರ ಕಾಲವನ್ನು ಪಂಪಯುಗ ಎಂದು ಕರೆದರು. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯ ಅತ್ಯಂತ ರಸಮಯವಾಗಿ ಸತ್ವಯುಕ್ತವಾಗಿ ಬೆಳೆದಿದ್ದರಿಂದ ಇವರ ಯುಗವನ್ನು ಸ್ವರ್ಣಯುಗ ಎಂದು ಕರೆದರು. ಇವರ ಗುರುಗಳಾದ ದೇವೇಂದ್ರ ಮುನಿಗಳಿಂದ ಗಣಿತ, ವ್ಯಾಕರಣ, ಸಂಗೀತ, ನಾಟ್ಯ, ಶಿಲ್ಪ, ವೈದ್ಯ, ಹಲವಾರು ಭಾಷೆಗಳನ್ನು ಕಲಿತರು. ಕ್ರಿಸ್ತಶಕ ಪೂರ್ವ 935ರಿಂದ 955ರವರೆಗೆ ಆಳಿದ ವಿಮಲವಾಡದ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಅರಿಕೇಸರಿಯ ಅರಮನೆಯಲ್ಲಿ ನೆಲೆಯನ್ನು ಹೊಂದಿ ದೊರೆಯ ಮೆಚ್ಚುಗೆಗೆ, ಗೌರವಕ್ಕೆ, ಗೆಳೆತನಕ್ಕೆ ಪಾತ್ರರಾದರು. ಆರಂಕುಶವಿಟ್ಟುಡಂ ನೆನೆಯುವುದೆನ್ನ ಬಣವಾಸಿ ದೇಶಂ. ಅಂದರೆ ಇವರು ತಮ್ಮ ತವರು ನಾಡಿನ ಬಗೆಗಿನ ಈ ಅದಮ್ಯವಾದ ತೊಳಲಿಕೆ ಪಂಪನ ಹೃದಯದಿಂದ ಚಿಮ್ಮಿರುವುದು ಎಷ್ಟು ಸತ್ಯವೋ, ಅರಿಕೇಸರಿಯ ಹೃದಯವನ್ನು ತಟ್ಟಿರುವುದು ಕೂಡ ಅಷ್ಟೇ ಸತ್ಯ. ಆದ್ದರಿಂದ ಇವರ ಇತಿಹಾಸದಲ್ಲಿ ಬಾಣ, ಶ್ರೀಹರ್ಷ, ಪುರಾಣದಲ್ಲಿ ಕರ್ಣ ದುರ್ಯೋಧನ ಇದ್ದಂತೆ ಪಂಪ ಅರಿಕೇಸರಿಯ ಸ್ನೇಹವೂ ಕೂಡ ಅಷ್ಟೇ ರಸಮಯವಾಗಿತ್ತು. ಅರಿಕೇಸರಿ ಗುಣಾರ್ಣವ ಎಂಬ ಬಿರುದನ್ನು ಹೊಂದಿದ್ದರೆ ಪಂಪ ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ಕೂಡ ಹೊಂದಿದ್ದರು. ಇವನ ಎರಡೂ ಕಾವ್ಯಗಳು ಚಂಪೂ ಶೈಲಿಯಲ್ಲಿ ಬರೆಯಲ್ಪಟ್ಟಿವೆ. ಆದಿಪುರಾಣ ಜಿನಸೇನರ ಸಂಸ್ಕೃತದ
ಕೃತಿಯ ಆವೃತವಾಗಿದ್ದು ಜೈನ ಧರ್ಮದ ಮೊದಲ ತೀರ್ಥಂಕರನಾದ ವೃಷಭದೇವನ ಜೀವನವನ್ನು 16 ಸ್ಕಂದ 1555 ಪದ್ಯಗಳಿಂದ ವಿವರಿಸುತ್ತದೆ. ಈ ಕೃತಿಯಲ್ಲಿ ವೃಷಭನಾಥ ದೇವನ ಪುತ್ರರಾದ ಭರತ, ಬಾಹುಬಲಿಯ ಇಬ್ಬರೂ ಸಹೋದರರು ಇಡೀ ಪ್ರಪಂಚದ ಮೇಲೆ ಅಧಿಕಾರ ಮತ್ತು ನಿಯಂತ್ರಣಕ್ಕಾಗಿ ಹೋರಾಟ ಮತ್ತು ಗೆದ್ದಾಗ ಲೌಕಿಕ ಅನ್ವೇಷಣೆಗಳನ್ನು ತ್ಯಜಿಸಿ ಮೋಕ್ಷಕ್ಕೆ ಹೋದುದನ್ನು ನಿರಾಮಯವಾಗಿ ಪಂಪರು ವಿವರಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯವನ್ನು ಪಂಪ ಭಾರತ ಎಂದೇ ಕರೆಯಲಾಗುತ್ತದೆ. ಏಕೆಂದರೆ ಇದರಲ್ಲಿ ವ್ಯಾಸರು ರಚಿಸಿದ ಮಹಾಭಾರತನನ್ನು ಕನ್ನಡಕ್ಕೆ ತಂದ ಕೀರ್ತಿ ಪಂಪನಿಗೆ ಸಲ್ಲುತ್ತದೆ. ಇದರಲ್ಲಿ ಅರ್ಜುನನನ್ನ ಪ್ರಧಾನ ಭೂಮಿಕೆಯಲ್ಲಿ ನಿಲ್ಲಿಸಿ ತನ್ನ ದೊರೆ ಅರಿಕೇಸರಿಗೆ ಹೋಲಿಸಿದ್ದಾನೆ. ಮಹಾಭಾರತ ಕಾವ್ಯದ ವರ್ಣನೆಯ ಜೊತೆಗೆ ಪಂಪ ತನ್ನ ಕಾಲದ ಸಮಾಜದ ನಾಗರಿಕತೆ, ಸಂಸ್ಕೃತಿ, ಜನಸಾಮಾನ್ಯರ ಜೀವನದ ಪೂರ್ಣ ಚಿತ್ರಣವನ್ನು ನೀಡಿದ್ದಾನೆ. ಇವನ ಪ್ರಮುಖ ಕೃತಿಗಳಲ್ಲಿ ಜೈನ ಕೃತಿಗಳು, ಜೈನ ಧರ್ಮದ ತತ್ವಗಳು, ನಂಬಿಕೆಗಳು ಎದ್ದು ಕಾಣುತ್ತವೆ. ಇವರನ್ನು ಆದಿಕವಿ, ಚಂಪೂಕವಿ, ನಾಡೋಜ, ಕವಿತಾಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಕನ್ನಡದ ರತ್ನತ್ರಯ ಮೊದಲಾದ ಬಿರುದುಗಳಿಂದ ಗೌರವಿಸಲಾಗಿದೆ. ಇವರು ಕ್ರಿಸ್ತಶಕ ಪೂರ್ವ 955ರಲ್ಲಿ ಬೋಧಾನ್ದ ರಾಷ್ಟ್ರಕೂಟದಲ್ಲಿ ನಿಧನರಾದರು. ಮನುಷ್ಯ ಜಾತಿ ತಾನೊಂದೇ ಬಲಂ ಎಂದು ಹೇಳಿದ ಇಂತಹ ಮಹಾಮಾನವತಾವಾದಿ ಅಸ್ತಂಗತನಾಗಿ ಸಹಸ್ರ ವರ್ಷಗಳಾದರೂ ಮೇಲಾದರೂ ನಾಡೋಜನ ಕೀರ್ತಿ ಬೆಳೆಯುತ್ತದೆ ಹೊರತು ಕುಗ್ಗುತ್ತಿಲ್ಲ, ಕುಗ್ಗುವುದೂ ಇಲ್ಲ. ಇಂತಹ ಕನ್ನಡದ ಆದಿಕವಿ, ಕವಿತಾಗುಣಾರ್ಣವ ಪಂಪ ಕಥಾವೈಭವಕ್ಕೆ, ಮಹೋನ್ನತಿಗೆ ನಮ್ಮ ಅನಂತ ನಮನಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.